ಕರ್ಮ. ನಾನು ಎದ್ದೊಳಕ್ಕೂ ಮುಂಚೆ ಹೊಟ್ಟೋಗಿರ್ತಾರೆ, ಆ ಕಾರಣಕ್ಕೆ ಬೆಳಿಗ್ಗೆ ಅಲ್ಲ ಎಷ್ಟು ಗಂಟೆಗೆ ಎದ್ದೇಳ್ತಿ ಅದನ್ನ ಹೇಳು ಫಸ್ಟ್. ಬಂಗಾರ ಮಾಡ್ಕೊಂಡು ಹಾಯ್ ಎವ್ರಿವನ್, ದಿಸ್ ಇಸ್ ಮೈ ಡಾಟರ್, ಫುಲ್ಲಿ ಎಂಜಾಯ್ಮೆಂಟ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಚಿಕ್ಕದಾಗಿ ರೂಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ರೂಮು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಮೆಂಟ್ ಮಾಡೋರಂತೆ. ಫ್ಯಾನ್ ಆಫ್ ಮಾಡು. ಲಲಾ ಲಲಾ ಲೈಟ್ ಆನ್ ಮಾಡಿಬಿಡ್ತೀನಿ. ಲೈಟ್ ಬಂತು, ಲೈಟ್ ಬಂತು, ಗುಡ್ಡ ಮರಿದು ಲೈಟ್ ಬಂತು. ಬಾಯ್. ಫಸ್ಟಿಗೆ ಬನ್ನಿ, ಅವಳಿಗೋಸ್ಕರ ಅಂತಾನೆ ಈ ಮ್ಯಾಟ್ರಸ್ನ ತರಿಸಿದ್ದೀನಿ. ಈ ಮ್ಯಾಟ್ರಸ್ದು ವಿಡಿಯೋ ನೋಡ್ಕೊಂಡು ಬನ್ನಿ. ನಮ್ಮನೇಲಿದ್ದಂತಹ ಮ್ಯಾಟ್ರಸ್ಸು ತುಂಬ ಹಳೇದಾಗ್ಬಿಟ್ಟಿತ್ತು. ಸೊ ಆ ಕಾರಣಕ್ಕೆ ನನ್ನ ಮಗಳು ನಿದ್ದೆ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಜೊತೆಗೆ ಅವಳು ಯಾವಾಗಲೂ ಬೆಡ್ ಮೇಲೆ ಮಲ್ಕೊಂಡು. ಸೊ ನಾನು ಆ ಕಾರಣಕ್ಕೆ ಎಮ್ಮ ಮ್ಯಾಟ್ರಸ್ನ ತರಿಸ್ಕೊಂಡೆ ಮನೆಗೆ. ಇದು ಬಂದು ಜರ್ಮನ್ ಬ್ರ್ಯಾಂಡಾಗಿದೆ. ಈ ಬೆಡ್ನ ಅವರು ವ್ಯಾಕ್ಯೂಮ್ ಸೀಲ್ಡಲ್ಲಿ ಕೊಡ್ತಾರೆ. ಇದನ್ನು ಓಪನ್ ಮಾಡೋದಕ್ಕೆ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರೇ ಒಂದು ಕಟ್ಟರ್ ಮತ್ತು ಮ್ಯಾನ್ಯುವಲ್ ಬುಕ್ನ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಈ ಕಟ್ಟರಿಂದ ಈಸಿಯಾಗಿ ಓಪನ್ ಮಾಡ್ಬೋದು. ಹಾಗೆ ಇದು ಓಪನ್ ಮಾಡಿದ ಮೇಲೆ ಒರಿಜಿನಲ್ ಫಾರ್ಮ್ಗೆ ಬರೋಕ್ಕೆ 4 to 5 hours ಆಗುತ್ತೆ. ಈ ಬೆಡ್ಡು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಬೆಡ್ ತುಂಬಾ ಇಷ್ಟ ಆಯಿತು. ಇದಕ್ಕೆ 15 years ವಾರಂಟಿ ಕೂಡ ಕೊಡ್ತಾರೆ. ಹಾಗೆ ಇವರು 100 nights ಫ್ರೀ ಟ್ರಯಲ್ನ ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ರಿಟರ್ನ್ ಕೂಡ ಮಾಡ್ಬೋದು. ಇದು ಎಮ್ಮ ಅವರ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರಸ್ ಆಗಿದೆ. ಇದು 33 ಕಂಟ್ರೀಸಲ್ಲಿ ಅವೈಲೇಬಲ್ ಇದೆ. ಹಾಗೆ ಯುರೋಪಲ್ಲಿ ಬೆಸ್ಟ್ ಸೇಲಿಂಗ್ ಮ್ಯಾಟ್ರಸ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಥೋಪೆಡಿಕ್ ಸಪೋರ್ಟ್ ಕೂಡ ಇದೆ. ಇದ್ರ ಮೇಲೆ ನಾನು ಚೆಕ್ ಮಾಡೋಣ ಅಂದ್ಬಿಟ್ಟು 1 ಲೋಟ ನೀರು ಇಟ್ಕೊಂಡು ಕುಪ್ಪಳಿಸಿದ್ರು ಕೂಡ ನೀರು ಸ್ವಲ್ಪನೂ ಕೂಡ ಚೆಲ್ಲಿಲ್ಲ. ಇವರು ನೋ ಕಾಸ್ಟ್ EMI ಜೊತೆಗೆ ಫ್ರೀ ಮತ್ತು ಫಾಸ್ಟ್ ಶಿಪ್ಪಿಂಗಲ್ಲಿ ಈ ಮ್ಯಾಟ್ರಸ್ನ ಕೊಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಈ ಮ್ಯಾಟ್ರಸ್ ಬೇಕು ಅಂತ ಅಂದರೆ ಗೂಗಲಲ್ಲಿ ಅವರ ವೆಬ್ಸೈಟ್ ಇದೆ, www.emma-sleep.in ಅಂತ ಅಂದ್ಬಿಟ್ಟು ಅವರ ವೆಬ್ಸೈಟಲ್ಲಿ ಅಪ್ ಟು 55% ಆಫಲ್ಲಿ ಈ ಮ್ಯಾಟ್ರಸ್ನ ಕೊಡ್ತಾ ಇದ್ದಾರೆ. ನೀವು ಜೊತೆಗೆ ನನ್ನ ಕೂಪನ್ ಕೋಡ್ ಆದಂತಹ HA15ನ ಯೂಸ್ ಮಾಡಿದ್ರೆ 15% ಆಫಲ್ಲಿ ನೀವು ಈ ಮ್ಯಾಟ್ರಸ್ನ ಬೈ ಮಾಡ್ಬೋದು. ಎಮ್ಮ ಮ್ಯಾಟ್ರಸ್ ಜೊತೆಗೆ ಎಮ್ಮ ಅವ್ರದ್ದೇ ವಾಟರ್ ಪ್ರೂಫ್ ಪ್ರೊಟೆಕ್ಟರ್ನ ತರಿಸ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ಮಗು ಇರೋ ಮನೆ ಅಂತ ಅಂದಮೇಲೆ ಮಗು ಟಾಯ್ಲೆಟ್ಗೆ ಹೋಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಮ್ಯಾಟ್ರಸ್ ಒದ್ದೆ ಆಗಬಾರ್ದು ಅಂತ ತರಿಸ್ಕೊಂಡಿದ್ದೀನಿ. ಇದು ನೀವೇ ನೋಡ್ತಿದ್ದೀರಲ್ಲ, ನೀರಾಕಿ ಚೆಕ್ ಮಾಡ್ತಾ ಇದ್ದೀನಿ. ಇದು 100% ವಾಟರ್ ಪ್ರೂಫ್ ಪ್ರೊಟೆಕ್ಟರ್ ಆಗಿದೆ. ಸೊ ನಿಮಗೂ ಬೇಕಿತ್ತು ಅಂತಂದರೆ ನೀವು ಕೂಡ ಹೋಗಿ ಬೈ ಮಾಡಿ, ಆಯಿತಾ. ಮ್ಯಾಟ್ರಸ್ ಮೇಲೆ ನನ್ನ ಮಗಳು ತುಂಬ ಚೆನ್ನಾಗಿ ಆಟಾಡ್ತಾಳೆ, ನಿದ್ದೆ ಕೂಡ ಮಾಡ್ತಾಳೆ. ನೀವೇ ನೋಡ್ತಿದ್ದೀರಾ ಅಲ್ವಾ. ನನ್ನ ಫೇವ್ರೆಟ್ ಜಾಗ ಯಾವುದಪ್ಪ ಅಂತ ಅಂದರೆ ಇಲ್ಲಿದೆ ನೋಡಿ, ಬಾಲ್ಕನಿ. ಕತ್ಲೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫುಲ್ ಕತ್ಲೆ ಐತೆ, ಏನೂ ಕಾಣಿಸಲ್ಲ. ವಿಡಿಯೋ ಮಾಡಕ್ ಬರಲ್ಲ, ವ್ಲಾಗ್ ಮಾಡಕ್ ಬರಲ್ಲ, ಮತ್ತೆ ಕೇಳ್ತೀರಾ ಯಾಕೆ ಹೇಮಂತ್ ಬ್ರೋ ಏನ್ರಲ್ಲೂ ಕಾಣಿಸ್ಕೊಳಲ್ಲ ಅಂತ. ಅಯ್ಯೋ ರಾಮ, ಅವ್ರಿಗೆ ಯಾವ ದೃಷ್ಟಿನೂ ಆಗಲ್ಲ, ಸುಮ್ಮನೆ ಡವ್ ಮಾಡ್ತವ್ರೆ. ಬಾ ಮಗ್ನೆ. ಆಲ್ಮೋಸ್ಟ್ ನಾನು ಓದ್ ಬ್ಲಾಗಲ್ಲೇ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ತೋರಿಸಿದ್ದೀನಿ ಫೋಟೋಸು ಫ್ರೇಮ್ ಅಂತ ಅಂದ್ಬಿಟ್ಟು. ಹೊಸ್ದಾಗಿ ಅಂದರೆ ಈ ರೂಮಲ್ಲಿ ಈ ಫೋಟೋ ಮತ್ತು ಆ ಫೋಟೋ ಹಾಕಿದ್ದೀನಿ. ಮತ್ತು ನೋಡಿ, ಮೀಶೋದಲ್ಲಿ ಏನೇನು ಐಟಮ್ಸ್ ಹೊಸ್ದಾಗಿ ಕಾಣಿಸ್ತದೆ ಅದನ್ನೆಲ್ಲ ತಗೊಬಂದು ಡೆಕೋರೇಟ್ ಮಾಡಿದ್ದೀನಿ. ಇದನ್ನು ಆ ಕಡೆ ಒಂದಷ್ಟು ಸ್ಟಿಕ್ಕರ್ನ ಅಂಟಿಸಿ ಎಲ್ಲ ಇಟ್ಟು. ಮತ್ತು ಇದು ನನಗೆ ಅದು ಎಲೆಗಳಿದೆಯಲ್ಲ, ಅದು ಲೈಟಿಂಗ್ಸು, ಅದಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ನೆಕ್ಸ್ಟ್ ಬಂದರೆ ಈ ಕಡೆ ಹೇಮಂತ್ ಅವ್ರದ್ದು ವಾಲ್ ರೂಪ್ ಇದೆ ನೋಡಿ. ವ್ಲಾಗ್ ಮಾಡಬೇಕು ಅಂತಲೇ ಎಲ್ಲ ಮಡಚಿಟ್ಕೊಂಡಿದ್ದೀನಿ. ಇದನ್ನು ಯಾವಾಗಲೂ ಹಿಂಗೆ ಇರಲ್ಲ, ಯಾವಾಗ ಗಚ್ಚಿ ಬಿಚ್ಚಿ ಆಗಿರುತ್ತೆ. ಹಾಂ, ಏನ ಕ್ಯಾಮ್ರಾ ಆ ಕಡೆ ಅಂತ ತಿರುಗಿಸಿ ಅಣ್ಣ. ಇದು ನನ್ನ ವಾಲ್ ರೂಪ, ನನ್ನ ಬಟ್ಟೆನೇ ಇದು. ಎಲ್ಲ ಆಲ್ರೆಡಿ ನೋಡಿ, ಇದು ಸುಮ್ಮನೆ ವ್ಲಾಗಲ್ಲಿ ಡವ್ ಮಾಡ್ತಾ ಇರೋದು. ಆಲ್ರೆಡಿ ನೋಡಿ ಅಲ್ಲೆಲ್ಲ ಅಂಡೆ ಹಸ್ರ ಮಾಡಿ ಇಕ್ಬಿಟ್ಟಿದ್ದಾರೆ. ಇಷ್ಟು ಚೆನ್ನಾಗಿರೋದು ಯಾಕೋ ಚೆಡ್ಡಿನೂ ಸೇರ್ಸ್ ಮಾಡ್ತಾ ಇದೆಯಲ್ಲ ಅಲ್ಲ. ಬಟ್ ಇವತ್ತು ಒಂಚೂರು ಪರವಾಗಿಲ್ಲ ಅನ್ನೋಂಗೆ ಇಟ್ಟಿದ್ದಾರೆ. ಅದು 2 ದಿನದಲ್ಲೇ ಹಾಳು ಮಾಡಿಬಿಡ್ತಾರೆ. ತೋರಿಸ್ತಾ ಇದ್ದೀನಿ, ಏನೂ ಇದು ಮಾಡ್ಕೊಳ್ತಾ ಇಲ್ಲ. ಇದನ್ನು ನೋಡಿ, ಇದರಲ್ಲಿ ಎಲ್ಲ ತುಂಬಿ ಏನೇನೋ ತುಂಬಿಕ್ಕಿದ್ದಾರೆ. ಇಲ್ಲೆಲ್ಲ ಶರ್ಟ್ಗಳು ಜೋಡ್ ಸಿಕ್ಕಿದ್ದೀವಿ. ಇದನ್ನು ಆಲ್ರೆಡಿ ಕಿತಾಬ್ನ ನನಗೋಸ್ಕರ ಕೊಡಿಸಿದ್ದು. ನಾ ಕನ್ಸೀವ್ ಇದ್ದಾಗ ಒಂದಲ್ಲ ಒಂದು 7-8 ಕೊಡಿಸಿದ್ರು. ಅದರಲ್ಲಿ ಒಂದಷ್ಟೆಲ್ಲ ಕಿತ್ತಾಕ್ಬಿಟ್ಟೆ. ಇನ್ನು ಇದೊಂದು ಐತೆ, ಇದು 1.5 ತಿಂಗಳು ಮೇಲೆ ಕೂತೈತೆ. ನನ್ ಗೊತ್ತು ಇನ್ನೇನು ಡೈಲಾಗ್ ಹೊಡಿತೀಯ ಅಂತ ಅಲ್ಲೇ ಕೂತೈತೆ ಆ ಡಾಲು.
ಇನ್ನು ಇದು ಬಂದು ಬರ್ತಾ ಕೊಡ್ಸಿದ್ದು ಇದನ್ನ ಯಾರಾದರೂ ಕುತ್ಕೊಂಡ್ಬಿಡ್ತಾರೆ ಬಂದವರು ಅಂತ ಅಂದ್ಬಿಟ್ಟು ಯಾವಾಗಲೂ ಇದ್ರ ಮೇಲೆ ಗೊಂಬೆ ಇಕ್ಬಿಡ್ತೀನಿ, ಬಂದು ಕುತ್ಕೋಬಾರ್ದು ಅಂತ ಅಂದ್ಬಿಟ್ಟು ಯಾರನ್ನೂ ಕುತ್ಕೊಳ್ಳೋಕೆ ಅಷ್ಟೊಂದು ಬಿಡಲ್ಲ. ಆದರೂ ಏನು ಮಾಡೋಕ್ಕಾಗಲ್ತು ಬಂದು ಕುತ್ಕೋತಾರೆ. ಇದು ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಕೊಡಿಸಿದ್ದು. ಇದ್ರ ಬಗ್ಗೆ ನಾನು ಎಲ್ಲೂ ಹೇಳಿರಲಿಲ್ಲ ಅನ್ಕೋತೀನಲ್ಲ ಮಮ್ಮಿ. ಇದು ತಗೊಂಡೇ ಇರಲಿಲ್ಲ ಇನ್ನು ನಾನು ಬ್ಲಾಗ್ ಮಾಡಿದಾಗ. ನೆಕ್ಸ್ಟ್ ಬಂದು ನನ್ನ ಮಗಳದ್ದು, ಅವಳದು ವಾಕರು, ಬಟ್ ಅವಳು ಅಲ್ಲಿ ಅಷ್ಟೊಂದು ಕುತ್ಕೊಳ್ಳಲ್ಲ. ನಾನು ನೆಕ್ಸ್ಟ್ ಬಂದರೆ ಇದು ಆಲ್ರೆಡಿ ತುಂಬ ಜನ ಲಿಂಕ್ ಕೇಳಿದ್ರಿ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಇದು ಒಂಥರ ಚೆನ್ನಾಗಿದೆ ಮಕ್ಳುಗಳಿಗೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಅವಳಿಗೆ ಇದು ಅವಳದು ಸೋಫಾ, ಅವಳನ್ನ ಕೂರಿಸ್ತೀವಿ ಇದರಲ್ಲಿ ಕೂರಿಸ್ಬಿಟ್ಟು ನನ್ನ ನಾದಿನಿ ಗಾಡಿ ಓಡಿಸ್ತಾಳೆ. ಇವಳು ಏನು ಮಾಡ್ತಾಳೆ, ಯೂಟ್ಯೂಬಲ್ಲಿ ಇದು ಓಡಿಸುತ್ತಲ್ಲ ಕಾರ್ ಓಡಿಸೋದನ್ನ ಹಾಕೋಬಿಟ್ಟು ಇದ್ರೊಳಗಡೆ ಕೂರಿಸ್ಬಿಟ್ಟು ಅವಳನ್ನ ಆಟ ಆಡಿಸ್ತಾ ಇರ್ತಾಳೆ. ನನ್ನ ಮಗಳು ನೋಡಿ ಅಲ್ಲಿ ಕನ್ನಡಿಯಲ್ಲಿ ಏನು ನೋಡ್ತಾ ಇದ್ದಾಳೆ. ನಾನು ಕನ್ನಡಿ ಅಂದರೆ ಹೆವಿ ಇಷ್ಟ ಅವಳಿಗೆ. ಬಂತು ಅಂತ ಅಂದರೆ ಇದು ನಾನು ರೀಲ್ಸ್ ಮಾಡೋಕ್ಕೆ ಯೂಸ್ ಮಾಡೋದು. ಇದರಲ್ಲಿ ಫುಲ್ಲು ಗಲೀಜಾಗ್ಬಿಟ್ಟೈತೆ, ಧೂಳು ತುಂಬ ಕುತ್ಕೊಂಡ್ಬಿಟ್ಟೈತೆ. ಇದನ್ನ ಒರೆಸಿ ಎಲ್ಲ ನಿಮಗೆ ತೋರ್ಸೋಕ್ಕಾಗಲ್ಲ. ನಮ್ಮ ಮನೇಲಿ ಯಾವ ಹಂಗೆ ತೋರಿಸ್ತಾ ಇದ್ದೀನಿ ಏನು ಅನ್ಕೊಂಬೇಡಿ, ಒರೆಸ್ಕೊಳ್ತೀನಿ ಇದು ಅವಾಗ. ಬಟ್ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಗಾಳಿ ಬಿಸಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತೈತೆ ಅಲ್ಲಿ ಪಕ್ಕ, ಎಲ್ಲ ಗಲೀಜಾಗ್ಬಿಟ್ಟೈತೆ, ಏನು ಬೈಕೋಬೇಡಿ. ಇನ್ನು ನೆಕ್ಸ್ಟ್ ಇದು ಇಷ್ಟವಾಗಿದ್ದು ಬಂದು ತೋರಿಸ್ತೀನಿ. ಇದು ಅಂದರೆ ನನಗೆ ತುಂಬ ಇಷ್ಟ. ಯಾಕಪ್ಪ ಅಂತ ಅಂದರೆ ಇದರಲ್ಲೆಲ್ಲ ನನ್ನ ಮಗಳಿಗೆ ಹಾಕೋ ಕ್ಲಿಪ್ಸ್ ಎಲ್ಲ ಇದ್ದಾವಲ್ವ, ಅದಕ್ಕೆ ಇದಂದರೆ ನನಗೆ ತುಂಬ ಇಷ್ಟ. ಸಾಕಷ್ಟು ಜನ ಇಳ್ದು ಕ್ಲಿಪ್ಸ್ದು ಏನೋ ಕೇಳ್ತಿರ್ತೀರ, ಲಿಂಕು ಮತ್ತು ಎಲ್ಲಿ ಬೈ ಮಾಡ್ತೀರಾ ಅಂದರೆ ಇದೆಲ್ಲ ಮೀಶೋದಲ್ಲಿ ಮತ್ತು ಅಂಗಡಿಗಳಲ್ಲಿ ತೊಗೊಂಡಿರೋದು, ಎಲ್ಲ ಜೋನ್ ಸಿಕ್ಕಿದ್ದೀನಿ. ಮತ್ತು ಡಿಮಾರ್ಟ್ಗೆ ಹೋದಾಗೆಲ್ಲ ತೊಗೊಬಂದಿದ್ದೀನಿ. ಎಲ್ಲ ನೋಡಿ ರಿಬ್ಬನ್ಸ್ಗಳು ಇಲ್ಲೆಲ್ಲ ಹಾಕಿದ್ದೀನಿ. ಇನ್ನು ಇದು ಹೇಮಂತ್ ಅವರು ಕ್ರಿಸ್ಮಸ್ ಟೈಮಲ್ಲಿ ಎಲ್ಮ ತಂದಿದ್ದು ಲುಲ್ಲು ಮಾಲ್ ಹತ್ರ ತಗೊಬಂದಿರೋದು. ಇದಂತೂ ನಂಗೆ ಹೆವಿ ಇಷ್ಟ, ಪಾಂಡ ಇರೋದು, ಅದು ನನಗೆ ಇಟ್ಟಿದ್ದೀನಿ. ಇನ್ನು ಅದು ಗೊತ್ತಲ್ಲ, ಅದನ್ನು ಕೂಡ ಮೀಶೋದೇನೆ. ಮೊದಲೇ ಹೇಳ್ಬಿಡ್ತೀನಿ ಎಲ್ಲ. ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ಅದನ್ನ ನಿಮಗೆ ಕಳಿಸ್ಕೊಂಡು ಕೊಡ್ತೀನಿ. ಇನ್ನು ಇದೊಂದು ಹುಡುಗಿ ಚಿತ್ರ ಅಂಟಿಸಿದ್ದೀನಿ. ಇನ್ನು ನನಗೆ ಇದು ಬಂದು ಯಪ್ಪ ಇದಿದೆಯಲ್ಲ ಈ ಕನ್ನಡಿ ಬಗ್ಗೆ ಹೇಳಲೇಬೇಕು ನಿಮಗೆ. ಏನಪ್ಪ ಅಂತ ಅಂದರೆ ಈ ಕನ್ನಡಿ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ, ಹೇಮಂತ್ ಅವರು ನಾನು ಬಾಣ್ತನಕ್ಕೆ ಹೋದಾಗ ನಾನು ಮತ್ತು ನನ್ನ ಮಗಳು ಬಂದುಬಿಟ್ಟು ಇಬ್ರು ಇದರಲ್ಲಿ ರೀಲ್ಸ್ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಬರೋ ಅಷ್ಟೊತ್ತಿಗೆ ಈ ಕನ್ನಡಿನ ಫಿಕ್ಸ್ ಮಾಡಿಸಿದ್ದಾರೆ. ಒಂದ್ಸಲಿನೂ ಕೂಡ ಇನ್ನೂ ಬಂದು ಕನ್ನಡಿಯಲ್ಲಿ ರೀಲ್ಸ್ ಮಾಡಿದ್ದೀನಿ, ಬಟ್ ಈ ಥರ ಕಲರೆಲ್ಲ ಹಾಕೊಂಡು ಮಾಡಿಲ್ಲ. ಇವತ್ತು ವ್ಲಾಗ್ ಮಾಡ್ತಿದ್ದೆ ಅಂದ್ಬಿಟ್ಟು ಹಾಕೊಂಡು ಕಲರ್ ನೋಡಿ. 1 2 3 ಆಫ್ ಆಗೋಗ್ಬಿಡ್ತು. ಏನು ಗೊತ್ತಾ, ಕನ್ನಡಿ ಮುಂಚೆನೆ ತರಿಸ್ಕೊಂಡಿದ್ದು. ನಂಗೆ ಮುಂಚೆನೆ ಗೊತ್ತಿತ್ತು ನನ್ನ ಮಗಳು ಕನ್ನಡಿ ಅಂದ್ರೆ ಇಷ್ಟ, ಅದಕ್ಕೇನೆ ದೊಡ್ಡ ತಂದಿಕ್ಕಿದ್ದೀನಿ. ನೋಡಿ ನನ್ನ ಮಗಳು ನೋಡಿ ಕನ್ನಡಿ ಹೆಂಗಾಟ ಆಡ್ತಾಳೆ, ಕನ್ನಡಿ ಹತ್ರ ಬಂದ್ರೆ ಅವಳು ಸ್ಮೈಲ್ ಬಂದ್ಬಿಡುತ್ತೆ ಅವಳಿಗೆ. ಅವಳು ಎಷ್ಟೇ ಅಳ್ತಿರ್ಲಿ, ಅವಳು ಎಷ್ಟು ಅಳ್ತಿದ್ರು ಕೂಡ ಈ ಕನ್ನಡಿ ಹತ್ರ ಎತ್ಕೊಂಡ್ಬಂದ್ರೆ, ಈ ಕನ್ನಡಿ ಅಂತಲ್ಲ ಒಟ್ಟು ಕನ್ನಡಿ ಹತ್ರ ಎತ್ಕೊಂಡೋದ್ರೆ ಫುಲ್ಲು ಸ್ಮೈಲ್ ಕೊಡ್ತಾಳೆ. ಈಗಲೂ ನೋಡಿ ಅವಳು ಕನ್ನಡಿಲೇ ಆಟ ಆಡ್ತಾ ಇರೋದು, ನಮ್ಮ ಕಡೆ ತಲೆನೂ ಕೆಡಿಸ್ಕೊಳ್ಳಲ್ಲ ಅವಳು. ಮತ್ತೆ ಇಲ್ಲಿ ನೋಡಿ ಅವಳ ಆಟ ಸಾಮಾನುಗಳದ್ದು ಆಲ್ರೆಡಿ ಒಂದು ಬ್ಯಾಸ್ಕೆಟ್ಟು, ಇನ್ನೂ ಅಲ್ಲಿ ಇಲ್ಲಿ ಆಚೆ ಎಲ್ಲ ಬಿಸಾಕಿದ್ದೆ. ಅವಳದ್ದು ಆಟ ಸಾಮಾನುಗಳು ಎಲ್ಲ ಇದ್ದಾವೆ ಇದ್ರೊಳಗಡೆಗೆ, ಇನ್ನೂ ಬೇಜಾನಲ್ಲಿ ಆಚೆ ಎಲ್ಲ ಇದ್ದಾವೆ. ಒಂದು ಸಲ ಅವಳು ಆಟ ಸಾಮಾನಿಗೆ ಅಂತ ಹಾಕಿದ್ರೆ ಒಂದು 10-15 ಗುಡ್ಡೆ ಹಾಕ್ಬೇಕು ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಆಟ ಸಾಮಾನ. ಯಾಕಂದರೆ 2 ನಿಮಿಷ 3 ನಿಮಿಷಕ್ಕೆ ಒಂದೊಂದು ಆಟ ಸಾಮಾನು ಯೂಸ್ ಮಾಡ್ತಾಳೆ ಅವಳು. ಇನ್ನು ನೆಕ್ಸ್ಟು ಈ ಬೆಡ್. ಇಲ್ಲಿ ಯಾಕೆ ಸ್ವಾಮಿ ಡಾಲ್ ಮುಟ್ಬೇಡ, ನಿನ್ನ ಡಾಲ್ ನಾನು ಮುಟ್ಬಾರ್ದಾ? ನೋಡಿ ಎಷ್ಟು ಗೊಂಬೆಗಳಿದಾವೆ ಅವಳವ ಆಲ್ರೆಡಿ. ಅವಳಿಗೋಸ್ಕರ ಅಂತ ಇಲ್ಲಿ ಗೊಂಬೆಗಳನ್ನ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಈಗ ನೀನೊಂದಾನೆ ಫ್ರೆಂಡ್. ಇಲ್ಲ ಮಗ. ಇದು ಬಾಲ್ಕನಿ ತುಂಬಾ ಚಿಕ್ಕದಾಗಿದೆ. ಇದ್ರದ್ದು ನಾನು ಫುಲ್ಲು ಮಾಡಿದಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಬಟ್ ಈಗ ಚಿಕ್ಕದಾಗಿ ನೋಡ್ಕೊಳ್ಳಿ, ವ್ಲಾಗ್ ಮಾಡೋಕ್ಕೆ ಯಾವುದು ಕಂಟೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಮ್ ಟೂರ್ ಮಾಡಲಿಲ್ಲ, ರೂಮ್ ಟೂರ್ ಮಾಡಿದ್ರೆ ಈ ರೂಮ್ ಈ ಥರ ಕಾಣಿಸುತ್ತೆ. ಹೇಗಿದೆ ನಮ್ಮ ರೂಮು? ಗುಡ್ಡು ಮರಿಗೆ ಫುಲ್ ಹ್ಯಾಪಿ ಆಗಿಬಿಟ್ಟೈತೆ. ಬರ್ತೀಯಾ? ಬರಲ್ಲ. ಬಾ. ಎಷ್ಟಕ್ಕೆ ಬರ್ತೀಯಾ? ದೂದಿ ದೂದಿ ದಾಮ್ ದಾಮ್ ದೂದಿ ದೂದಿ ದಾಮ್
ದೂದಿ ದೂದಿ ದಮ್ ದಮ್ ದೂದಿ ದೂದಿ. ಚೆನ್ನಾಗಿ ಆಟ ಆಡಿಸ್ತಾ ಇದೀಯ ನಮ್ನ, ಚೆನ್ನಾಗಿ ಆಟ ಆಡಿಸ್ತಾ ಇದೀಯ ನಮ್ನ. ಇದು ನಮ್ಮ ರೂಮ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಏನಾದರೂ ಅಕಸ್ಮಾತಾಗಿ ವ್ಲಾಗಲ್ಲಿ ಅಪ್ಪಿ ತಪ್ಪಿ ಏನಾದರೂ ಮಾತುಗಳು ಕರೆಕ್ಟಾಗಿರಲಿಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾತುಗಳು ಕರೆಕ್ಟಾಗಿಲ್ಲ ಅಲ್ಲ, ಮಾತುಗಳು ಕರೆಕ್ಟಾಗಿ ಇರುತ್ತೆ. ನಾವು ನ್ಯಾಚುರಲ್ ಆಗಿ ಹೆಂಗಿರ್ತೀವಿ ಹಂಗಿದೀವಿ ಅಷ್ಟೇ ಅದನ್ನು ತೋರಿಸ್ಕೊಂಡು ಕೊಟ್ಟಿದ್ದೀವಿ. ಬಟ್ ಅದು ಸೋಷಿಯಲ್ ಮೀಡಿಯಾ ಆ ಥರ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತೀರಾ. ಸೊ ಆ ಕಾರಣಕ್ಕೋಸ್ಕರ ಆಲ್ಮೋಸ್ಟು ನನ್ನ ಹಸ್ಬೆಂಡ್ಗೆ ನಾಲ್ಗೆಯಲ್ಲಿ ಫಿಲ್ಟರ್ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಅವರು ಹಂಗೆ ಮಾತಾಡ್ತಾರೆ. ಅವ್ರು ಇದ್ದಿದ್ದಂಗೆ ಮಾತಾಡ್ತಾರೆ. ನೆಕ್ಸ್ಟು ಮತ್ತೆ ನಿಮಗೆ ನಮ್ಮ ರೂಮ್ ಇಷ್ಟ ಆಯಿತು ಅಂದರೆ ಹೋಮ್ ಟೂರ್ ಮಾಡೋಣ ಅಂತ. ರೂಮ್ ಇಷ್ಟ ಆಯ್ತು ಅಂದರೆ ಬನ್ನಿ ರೂಮ್ಗೆ. ನಿಜವಾಗ್ಲೂ ಹೇಳ್ತೀರ ವ್ಲಾಗ್ ಮಾಡಿ ಮಾಡಿ ಅಂತ. ಹೆಂಗೆ ಗೊತ್ತಾ, ವ್ಲಾಗ್ ಮಾಡಿದ್ರೆ ಇದೇ ಥರ ಮಾತಾಡ್ತಿರೋದನ್ನ ಕಟ್ ಮಾಡಿ ಎಡಿಟ್ ಮಾಡೋಕೆ ನಂಗೆ ಸತ್ಯವಾಗ್ಲೂ ಆಗಲ್ತು. ಆ ಕಾರಣಕ್ಕೋಸ್ಕರ ನಾನು ನಿಜವಾಗ್ಲೂ ವ್ಲಾಗ್ ಮಾಡಲ್ಲ. ಓಕೆ, ನಿಮ್ಗೆ ಇದೇ ಥರ ಇಷ್ಟ ಆಗುತ್ತೆ ಅಂದರೆ ನಾವು ಇರೋದನ್ನ ಹೆಂಗಿದೆ ಹಂಗೆ ಚೆನ್ನಾಗಿ ಆಟ ಆಡಿಸ್ತಾಳೆ ನನ್ನ ಮಗಳು, ಅವಳನ್ನ ಆಟ ಆಡಿಸ್ತಾಳೆ. ನನ್ನ ಮಗಳು ಅವಳ ಆಟ ಆಡಿಸ್ತಾಳೆ. ನನ್ನ ತುಂಬಾ ಚೆನ್ನಾಗಿ ನನ್ನ ಮಗಳು ಆಟ ಆಡಿಸ್ತಾಳೆ ನೋಡಿ. ದೂದಿ ದೂದಿ ದಮ್ ದಮ್ ದೂದಿ ದೂದಿ ದಮ್ ದೂದಿ ದೂದಿ ದಮ್ ದಮ್ ದೂದಿ ದೂದಿ ದಮ್. ಸೂಪರು. ನಾನು ರಿವೇಂಜ್ ಎಲ್ಲ ನೀರು ತಿರ್ಸ್ಕೊತಾ ಇದೀಯಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಳು ಅಪ್ಪನ ಮಗಳ ಅಮ್ಮನ ಮಗಳು ಹೇಳು. ಇವಳು ನನ್ನ ಜೊತೆ ಇರ್ತಾಳೆ, ಆದರೆ ತುಂಬ ಇಷ್ಟಪಡೋದು ಹೇಮಂತ್ನೇ. ಇವ್ರನ್ನೇ ಜಾಸ್ತಿ ಇಷ್ಟಪಡೋದು, ಅಪ್ಪನ ಮಗಳು. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತಂದೆ ದಿನ ಕಡೆನೇ ಜಾಸ್ತಿ ಪ್ರೀತಿ ಇರುತ್ತೆ. ಅದೇ ನಾನು ಹೇಳೋದೇ ಬೇಕಾಗಿಲ್ಲ ಅಲ್ವಾ, ನಿಮಗೂ ಗೊತ್ತಿರುತ್ತೆ. ನೆಕ್ಸ್ಟ್ ನಿಮ್ಗೇನಾದರೂ ಹೋಮ್ ಟೂರ್ ಬೇಕು ಅಂತ ಇತ್ತು ಅಂತ ಅಂದರೆ ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ನಿಜ ಹುಚ್ಚಿಡ್ದ್ಬಿಡುತ್ತೆ ನನಗಂತೂ. ನೆಕ್ಸ್ಟು ಹೋಮ್ ಟೂರ್ ಮಾಡ್ತೀನಿ. ಮತ್ತು ಸಂಕ್ರಾಂತಿದು ವ್ಲಾಗ್ ಮಾಡಿದ್ದೀನಿ. ನಿಮಗೆ ನೀವು ನೋಡ್ತೀನಿ ಅಂತ ಅಂದರೆ ಕಮೆಂಟ್ ಹಾಕಿ, ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಕೌಂಟ್ನ ಅಲ್ಲೇ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ 2 ತಿಂಗಳು 3 ತಿಂಗಳಿಗೆ ಒಂದ್ಸಲಿ ಮಾಡೋವಂಥ ವೀಡಿಯೋಸ್ನ ನೀವು ನೋಡ್ಬೋದು. ಆದಷ್ಟು ರೆಗ್ಯುಲರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ನು ಮುಂದಕ್ಕೆ. ಮಾಡ್ಕೊಡ್ತೀರಿ? ಆದರೆ ಕಟ್ ಮಾಡಬಾರ್ದು. ಅದೇ ಇವ್ರು ಹೇಳ್ತಾರೆ ಏನು ಕಟ್ ಮಾಡಬೇಡ ಅಂತ. ಅವ್ರು ಹೆಂಗೆ ಬೇಕಾಗಿ ಮಾತಾಡ್ತಾರೆ ಅದನ್ನೆಲ್ಲ ನಾವು ಹಾಕೋಕ್ಕಾಗಲ್ಲ. ಓಕೆ ಅಂತಂದರೆ ಏನು ಪರವಾಗಿಲ್ಲ, ಹಾಕ್ತೀವಿ ಅಷ್ಟೇ. ಅಲ್ಲಿ ನೋಡಿ ನನ್ನ ನಾದ್ನಿ ನನ್ನ ಸೊಸೆ ಅಂತ ಇದ್ದೀನಿ, ನನ್ನ ಮಗಳು ಹೆಂಗೆ ಆಟ ಆಡ್ತವ್ರೆ ಅಂತ ಅಂದ್ಬಿಟ್ಟು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಏನೋ ಇದೊಳಗೆ ಬೆಳಿಗ್ಗೆ ಹೊಟ್ಟೋಗಿರ್ತಾರೆ. ಆ ಕಾರಣಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಿ ಅದನ್ನ ಹೇಳು ಫಸ್ಟ್. ಹೇಮಂತವ್ರು ನನಗಿತ್ತೆ ಒಂದು ನಿಮಿಷ ಇದೊಂದು ನೋಟ್ ಮಾಡ್ಕೊಳ್ಳಿ ಫೈಟು. ಈಗ ಹೇಮಂತವರು ನಾನು ಎದ್ದೋಳಕ್ಕಿಂತ ಮುಂಚೆ ಎದ್ದೊಟ್ಟೋಯ್ತಾರೆ ಅಂದ್ರಲ್ಲ, ನಾನು ಎದ್ದೋಳೋದೇ ಲೇಟು. ನಾನು ಹೇಳೋದು 9:30 10 ಗಂಟೆ. ಮೇಡಮ್ ಅವ್ರು ಎದ್ದೋಳ್ತಾರೆ 12 ಗಂಟೆ 1 ಗಂಟೆಗೆ. ಈ ಮೇಡಮ್ ಅವರಂತೂ ಯಾರು ಎದ್ದೋಳೋವರೆಗೂ ಎದ್ದೋಳೋದೇ ಇಲ್ಲ. ಅವರು ನಾನು ಎದ್ದೋಳೋವರೆಗೂ ಇವರು ಎದ್ದೋಳಲ್ರು, ಎಲ್ಲ ಮಲ್ಗೋವರೆಗೂ ಇವರು ಮಲ್ಗಲ್ರು ಅಷ್ಟೇ. ಓಕೆ ಫ್ರೆಂಡ್ಸ್, ನಮ್ಮದು ಫ್ಯಾಮಿಲಿ ವಿಡಿಯೋಸು ಮುಂದಕ್ಕೆ ಬರ್ತಾ ಇರುತ್ತೆ. ಆದಷ್ಟು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಮಗಳು ಕಡೆಯಿಂದ ಹಾಯ್ ಮೇಡಮ್. ಹಾಯ್ ಥ್ಯಾಂಕ್ ಯು ಹೇಳ್ಬಿಡು. ಥ್ಯಾಂಕ್ ಯು. ನಮ್ಮ ವಿಡಿಯೋ ವಾಚ್ ಮಾಡಿ ಅಂತ ಹೇಳಿ. ಪಿಂಕಿಶ್ ಕೊಟ್ಬಿಡಿ. ಪಿಂಕಿಶ್ ನಮ್ಮ ವ್ಯೂವರ್ಸ್ಗೋಸ್ಕರ ಇದು ಕೊಟ್ಬಿಡು. ನೀನು ಕೊಟ್ಬಿಡು. ಹಾಯ್ ಬಾಯ್ ಬಾಯ್. ಗೋರಿಲಾ ಅದ ಗೋರಿಲಾ ಅಲ್ಲಿ ಗೋರಿಲಾ ತೋರಿಸು. ಗೋರಿಲಾ ಅಲ್ಲಿ ಗೋರಿಲಾ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಬಾಯ್. ವಿಡಿಯೋಸ್ನ ಆದಷ್ಟು ಟ್ರೈ ಮಾಡ್ತೀವಿ, ರೀಲ್ಸ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್.